ರಾಯಚೂರು ತಾಲೂಕಿನ ಕುರ್ವಾಪುರದಲ್ಲಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನ ಈಗ ಭಕ್ತರನ್ನು ಕೈಬೀಸಿ ಕರೆಯುವ ರೀತಿಯಲ್ಲಿ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಬರುವಂಥ ಭಕ್ತರಿಗೆ ಹಲವು ರೀತಿಯ ಅನಾನುಕೂಲಗಳಿಂದ ಭಕ್ತರು ಬರಲಿಕ್ಕೆ ಹಿಂದೇಟು ಹಾಕ್ತಾಯಿದ್ರು. ಆದರೆ ಈಗ ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನಾಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ಒಂದು ದೇವಸ್ಥಾನಕ್ಕೆ ಹಲವು ರಾಜ್ಯಗಳಿಂದ ಭಕ್ತರು ಬರ್ತಾಯಿದ್ರು. ಆದರೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇಲ್ಲದೇ ಭಕ್ತರು ತೆಪ್ಪದಲ್ಲಿ ನದಿಯನ್ನು ದಾಟ್ಕೊಂಡು ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ಈ ಒಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗ ಇಲ್ಲಿನ ಸ್ಥಳೀಯ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಭಕ್ತರು ನಿರ್ಭಯವಾಗಿ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಆಗಿದ್ದಾವೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಏನು ರಾಯಚೂರು ತಾಲೂಕಿನ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳ ಮುಖಾಂತರ ಬಂದು ಅಲ್ಲಿ ತೆಪ್ಪದಿಂದ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ಆದರೆ ಈಗ ರಸ್ತೆ ಮಾರ್ಗದಿಂದ ತಮ್ಮ ವಾಹನಗಳನ್ನು ನೇರವಾಗಿ ತೆಗೆದುಕೊಂಡು ಬಂದು ಈ ಒಂದು ದೇವಸ್ಥಾನದಲ್ಲಿ ದರ್ಶನ ಪಡಿಬೋದು. ನಾನು ಇಲ್ಲಿರ್ತಕ್ಕಂಥ ಭಕ್ತರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಈ ಒಂದು ದತ್ತ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಭಕ್ತರು ನಾನಾ ರೀತಿಯ ಕಷ್ಟಪಟ್ಕೊಂಡು ಬರ್ತಾಯಿದ್ರು. ಆದರೆ ಇವಾಗ ಹೇಗಾಗಿದೆ ವ್ಯವಸ್ಥೆ ಏನಂತೀರಿ? ಸರ್, ಇವಾಗ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಬೆಂಗಳೂರಿಂದ ಬಂದಿರೋದು. ಇವಾಗ ಇಲ್ಲಿ ಸೇತುವೆ ಮಾಡಿರೋದ್ರಿಂದ ಸುಲಭ ಆಯಿತು. ಮುಂಚೆ ಬಂದಿರೋರೆಲ್ಲ ಹೇಳ್ತಾ ಇದ್ರು ತೆಪ್ಪದಲ್ಲಿ ಬರಬೇಕು, ಕಷ್ಟ ಆಗುತ್ತೆ ಓಡಾಟ ಮಾಡೋದಕ್ಕೆ ಅಂತ. ಬಟ್ ಇವಾಗ ನಾವು ಬಂದಾಗ ಸೇತುವೆ ಮೂಲಕನೇ ಬಂದ್ವಿ. ಸೊ ಈಗ ತುಂಬ ಡೆವಲಪ್ ಆಗಿದೆ. ಬರೋರಿಗೆ ತುಂಬ ಸುಲಭ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈಗ ರಾಯಚೂರು ಅಂತಂದರೆ ಬರೀ ಬಿಸಿಲು ಅನ್ನೋ ರೀತಿ ಇತ್ತು. ಆದರೆ ಇಲ್ಲೂ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಇದೆ. ಇಲ್ಲೂ ಕೂಡ ಪ್ರಕೃತಿಯಿಂದ ಸವಿಯುವಂಥ ಸ್ಥಳಗಳಿದ್ದಾವೆ ಅನ್ನೋದಕ್ಕೆ ಈ ಒಂದು ದತ್ತ ಟೆಂಪಲೇ ಸಾಕ್ಷಿ. ಅದನ್ನು ಹೇಗೆ ಅನಿಸುತ್ತೆ ಈ ದೇವಸ್ಥಾನ ಬಗ್ಗೆ? ಸರ್, ದಾರಿನಲ್ಲಿ ಬರ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಮಾಗಿತ್ತು ಬರ್ತಾ. ಮತ್ತು ಅಲ್ಲಿ ಹೊಲ ಗದ್ದೆ ಅದೆಲ್ಲ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ಜಾಗನೂ ಕೂಡ. ಮತ್ತು ನದಿ ಹರಿಯುತ್ತೆ. ಸೊ ಒಳ್ಳೆ ಜಾಗ ಅಂತ ಹೇಳ್ಬೋದು. ಮತ್ತು ಇವಾಗ ಫೆಸಿಲಿಟೀಸ್ ಇಂಪ್ರೂವ್ ಆಗಿರೋದ್ರಿಂದ ಎಲ್ಲರೂ ಸುಲಭವಾಗಿ ಬಂದು ಹೋಗ್ಬೋದು ಅಂತ ಅನಿಸುತ್ತೆ ಸರ್. ಸೊ ಗಾಣಗಾಪುರಕ್ಕೆ ಹೋಗೋರೆಲ್ಲರೂ ಇಲ್ಲಿನೂ ಬರ್ಬೋದು. ಮತ್ತು ಇಲ್ಲಿಂದ ಮಂತ್ರಾಲಯ ಕೂಡ ಹತ್ತಿರ. ಸೊ ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋಕೆ ಕೂಡ ಪ್ಲ್ಯಾನ್ ಇದೆ. ಹಾಗಾಗಿ ಇಲ್ಲಿಂದ ಬಂದು ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗ್ತೀವಿ. ಓಕೆ, ಇನ್ನು ಬೇರೆ ಬೇರೆ ಭಕ್ತರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಮೇಡಮ್, ಈಗ ಏನು ಹೇಳ್ತೀರಾ ಈ ಒಂದು ದೇವಸ್ಥಾನದ ಬಗ್ಗೆ? ಅದೇ ಸರ್, ಇವಾಗ ಇಂಪ್ರೂವ್ ಆಗಿರುವ ಸೇತುವೆ ಬಂದಿರೋದ್ರಿಂದ ಈಸಿಯಾಗಿ ಬರೋಕ್ಕೆ ಅನುಕೂಲ ಆಯಿತು. ತೆಪ್ಪದಲ್ಲಿ ಬಂದು ಬಸ್ ಫೆಸಿಲಿಟೀಸ್ ಅಷ್ಟಿಲ್ಲ ಅಂತ ಹೇಳ್ಬೋದು. ಆದರೆ ಸೇತುವೆ ಆಗಿರೋದ್ರಿಂದ ಡೈರೆಕ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗಿದೆ. ಸೊ ಈಸಿಯಾಗಿ ಬರ್ಬೋದು. ಬೇರೆ ಭಕ್ತರಿಗೆ ಏನು ಮೆಸೇಜ್ ಕೊಡ್ತೀರಮ್ಮ ಬರುವಂಥ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ? ಇಲ್ಲ, ಇಲ್ಲಿಗೆ ಬಂದೇ ಹೋಗಬೇಕು. ಗಾಣಗಾಪುರದ್ದು 2ನೇ ಅವತಾರ ಅಂತ ಹೇಳ್ಬೋದು ದತ್ತಾತ್ರೇಯರದು. ಇದು ಶ್ರೀಪಾದ ಶ್ರೀವಲ್ಲಭರದೇ ಮೊದಲನೇ ಅವತಾರ ಅಂತ ಹೇಳ್ಬೋದು. ಫಸ್ಟ್ ಶ್ರೀಪಾದ ಶ್ರೀವಲ್ಲಭರಾಗಿ ಅವರು ಜನ್ಮ ತಾಳಿದಾಗ ಆಮೇಲೆ ಒಂದು ಮಹಿಳೆಗೆ ಅವರು ಮಾತು ಕೊಟ್ಟಿದ್ದಕ್ಕೆ ಅಲ್ಲಿ ನರಸಿಂಹ ಸರಸ್ವತಿಗಳಾಗಿ ಗಾಣಗಾಪುರದಲ್ಲಿ ಅವರು ಅವತಾರ ಮಾಡೋದು. ಹಾಗಾಗಿ ಮೊದಲು ಇಲ್ಲಿಗೆ ಬಂದು ಆಮೇಲೆ ಗಾಣಗಾಪುರಕ್ಕೆ ಹೋಗೋ ಭಕ್ತರು ಅಲ್ಲಿಗೆ ಹೋಗಬೇಕು ಅಂತ ಇದು ಬ್ರಿಡ್ಜ್ ಮಾಡಿರೋದ್ರಿಂದ ಮಳೆಗಾಲದಲ್ಲೆಲ್ಲ ಬರೋಕ್ಕೆ ತುಂಬ ಅನುಕೂಲ ಆಗಿದೆ. ಇಲ್ಲ ಅಂತಂದಿದ್ರೆ ತೆಪ್ಪದಲ್ಲೆಲ್ಲ ಕಷ್ಟ ಆಗ್ತಿತ್ತು. ಮಳೆ ಬಂದುಬಿಟ್ಟು ನಾವು ಇವಾಗ ಮಳೆಗಾಲದಲ್ಲೇ ಹೊರಟಿದ್ದು. ನಾವು ಅದೇ ಅಂದ್ಕೊಂಡಿದ್ವಿ, ಬ್ರಿಡ್ಜ್ ಆಗದಲ್ಲೇ ಇದ್ರೆ ಹೇಗೆ ಬರೋದು, ಮಳೆನಲ್ಲೆಲ್ಲ ತೆಪ್ಪದಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಆದರೆ ಬ್ರಿಡ್ಜ್ ಆಗಿದ್ರಿಂದ ಬ್ರಿಡ್ಜ್ ಮುಖಾಂತರ ಬಂದ್ವಿ. ಇಲ್ಲ ತೆಪ್ಪದಲ್ಲಿ ಬರೋದಾಗಿದ್ರೆ ಕಷ್ಟ ಆಗ್ತಾ ಇತ್ತೇನೋ. ಅದು ಮಳೆಗಾಲಕ್ಕೆಲ್ಲ ತುಂಬ ಇದಾಗಿದೆ, ಇಂಪ್ರೂವ್ ಮಾಡಿ ಇದು ಬ್ರಿಡ್ಜ್ ಮಾಡಿರೋದು ತುಂಬ ಒಳ್ಳೆಯದಾಗಿದೆ. ಇದು ಇಲ್ಲಿರ್ತಕ್ಕಂಥ ಭಕ್ತರು ಹೇಳುವಂಥ ಮಾತಾಗಿದೆ. ಸೇತುವೆ ಆಗಿದ್ದರಿಂದ ನಾವು ನೇರವಾಗಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೀಲಿಕ್ಕೆ ಅನುಕೂಲ ಆಯಿತು. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಿಂದ ಬರುವಂಥ ಭಕ್ತರು ಕೂಡ ಯಾವುದೇ ಭಯವಿಲ್ಲದೆ ದತ್ತ ದೇವಸ್ಥಾನಕ್ಕೆ ಬಂದು ದತ್ತಾತ್ರೇಯನ ದರ್ಶನ ಪಡ್ಕೊಂಡು ಹೋಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.